ಜಂತರ್ ಮಂತರ್ಗೆ ಬಂದು ಪ್ರತಿಭಟನೆ ಮಾಡಿದವರು ಜಾರ್ಖಂಡ್ ಒಳಗ ಕಾಣಾಕತ್ತಿಲ್ಲ. ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಗಳು, ಬಾಲಿವುಡ್ ಸ್ಟಾರ್ಗಳು, ಸಿಂಗರ್ಗಳು, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಗಳು ಕಾಣಿಯಾಗ್ಯಾರ. ಜಾರ್ಖಂಡ್ ಒಳಗ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇರೋದ್ರಿಂದಾನೇ ಅಲ್ಲಿ ಯಾರೂ ಬರಾಕತ್ತಿಲ್ಲ. ಜಂತರ್ ಮಂತರ್ ಒಳಗ ಆರ್ಭಟಿಸಿದ ಅಭಿಜಿತ್ ದೀಪ್ಕೆಗೀಗ ಟೈಫಾಯ್ಡ್ ಅಂತ ಎದ್ದೊಳಕ್ಕೂ ಹೋಗಾಕತ್ತಿಲ್ಲ ಅಂತ. ಉದ್ಯೋಗಾಕಾಂಕ್ಷಿಗಳಿಗೆ ಪ್ರತಿಭಟನೆ ಮಾಡಕ್ಕೂ ಅಧಿಕಾರಿಗಳು ಬಿಡಾಕತ್ತಿಲ್ಲ. ಜಾರ್ಖಂಡ್ ಒಳಗ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡಕತ್ತಿರೋದು ನಿಮ್ಗೆ ಗೊತ್ತೈತಿ. ದಿನದಿಂದ ದಿನಕ್ಕ ಇವರ ಪ್ರತಿಭಟನೆ ಹೆಚ್ಚಾಗಕತ್ತೈತಿ. ಒಂದು ವಾರದಿಂದಾಗಿ ಇವರು ಪ್ರತಿಭಟನೆನ ಮುಂದುವರ್ಸ್ಯಾರ. ಆದ್ರ ಇವರಿಗೆ ಯಾರು ಸಪೋರ್ಟ್ ಮಾಡಾಕತ್ತಿಲ್ಲ. ಬರೀ ಅವರಷ್ಟೇ ಬಂದು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕತ್ತಾರ. ಜಾರ್ಖಂಡ್ ಒಳಗ ಸರ್ಕಾರಿ ಉದ್ಯೋಗಕ್ಕಾಗಿ ಆಕಾಂಕ್ಷೆ ಇಟ್ಕೊಂಡಿರುವಂತ ಉದ್ಯೋಗಾಕಾಂಕ್ಷಿಗಳಿಗೆ ಸರಿಯಾದ ಕೆಲಸ ಸಿಗುವಲ್ತು. ಅವರು ಎಷ್ಟೇ ಓದಿ ಎಷ್ಟೇ ವಿದ್ಯಾವಂತರಾದ್ರೂ ಕೂಡ ಅಲ್ಲಿ ಭ್ರಷ್ಟಾಚಾರ ನಡೆದು ಅವ್ರಿಗೆ ಸರಿಯಾದ ಸೂಕ್ತ ಕೆಲಸ ಹುದ್ದೆ ಸಿಗಾಕತ್ತಿಲ್ಲ. ಈಗ ಹೆಂಗ ನಮ್ಮ ಕರ್ನಾಟಕದಾಗ KPSC ಆಗೈತಲ್ಲ, ಅಲ್ಲಿ ಹಂಗೇನೆ JSSC ಎಕ್ಸಾಮ್ ಲೀಕ್ ಆಕತೈತಿ, ಭ್ರಷ್ಟಾಚಾರ ತಾಂಡವ ಆಡಕತೈತಿ. ಇದರಿಂದಾಗಿನ ಬೇಸತ್ತು ಅಲ್ಲಿನ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಶುರು ಮಾಡಿದ್ರು. ಪ್ರತಿಭಟನೆ ನಡೆದಿರೋದು ಜಾರ್ಖಂಡ್ ಒಳಗ. ಅದು ಕಾಂಗ್ರೆಸ್ ಜೊತೆ ಮೈತ್ರಿ ಇರುವಂತ ಸರ್ಕಾರ ಅಲ್ಲೈತಿ. ಈಗ ಯಾರಾದ್ರೂ ಅಲ್ಲಿ ಹೋಗಿ ಸಪೋರ್ಟ್ ಮಾಡ್ತಾರೇನು? ಪಾಪ ಕಾಕ್ರೋಚ್ ಜನತಾ ಪಾರ್ಟಿಗೆ ಅದೆಷ್ಟು ಮಂದಿ ಜನ ಸಾಗರನ ಸಪೋರ್ಟ್ ಬಂದಿತ್ತು. ಆದ್ರೆ ಜಾರ್ಖಂಡ್ಗ ಇದ್ರೊಳಗಿನವ್ರು ಒಬ್ಬೇ ಒಬ್ರು ಹೋಗಕತ್ತಿಲ್ಲ. ಆಂದೋಲನ ಜೀವಿಗಳು, ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಸ್, ನಾವು ಇದ್ದೇವೆ ವಿದ್ಯಾರ್ಥಿಗಳ ಜೊತೆ ಅನ್ನೋ ಧ್ವನಿಗಳು, ಬಾಲಿವುಡ್ ಸ್ಟಾರ್ಸ್, ಹಾಡೋರು, ಕುಣಿಯೋರು, ಸಿಂಗರ್ಸು, ಸೋ ಕಾಲ್ಡ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಯಾರು ಕೂಡ ಅಲ್ಲಿ ಬರಾಕತ್ತಿಲ್ಲ. ಪ್ರಕಾಶ್ ರಾಜ್, ನಮ್ಮ ಹುಲಿ ಯಾರೂ ಇಲ್ರಿ ಅಲ್ಲಿ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಮೈತ್ರಿ ಐತಿ ಅನ್ನೋ ಕಾರಣ. ಹಿಂಗಾಗಿ ಅವ್ರಿಗೆ ಸಪೋರ್ಟ್ ಮಾಡೋದು ಬಿಡ್ರಿ, ಅಲ್ಲಿ ಅವ್ರ ಪಾಪ ಒಂದು ಟೆಂಟ್ ಹಾಕೊಂಡು ಪ್ರತಿಭಟನೆ ಮಾಡಾಕತ್ತಿದ್ರು. ಅದು ಕೂಡ ಶಾಂತ ರೀತಿಯಿಂದ. ನಿನ್ನೆ ಅಧಿಕಾರಿಗಳು ಬಂದು ಅದನ್ನು ಕೂಡ ತೆಗೆದು ಹಾಕಿಬಿಟ್ರು. पेपर लीक करके परेशान किया नहीं, कैसे राइट है? वो हम लोग का नहीं है, वो स्टूडेंट का नहीं है, बाहर नहीं है, वो पॉलिटिकल पार्टी का है। नहीं, हम लोग पॉलिटिक्स कर रहे हैं, परमिशन नहीं है। हम लोग का राइट है या नहीं? हम लोग तो कहाँ हम लोग जाएं? हम लोग कहाँ जाएं? हम लोग कहाँ जाएं? आप बताइए कहाँ? टेंट नहीं लगाने था। देखिए ये प्रशासन टेंट लगाने नहीं दे रहा। देखिए गाड़ी नहीं जाने ಇಷ್ಟಾದ್ರೂ ಕೂಡ ಪ್ರತಿಭಟನಾಕಾರರು ಜಗ್ಲಿಲ್ಲ. ರಾತ್ರಿ ಪೂರ್ತಿ ಮಳೆ ಬಂತು. ಮಳೆ ಬಂದ್ರೂ ಕೂಡ ಛತ್ರಿ ಹಿಡ್ಕೊಂಡು
ಅದೇನೋ ಟೆಂಟ್ದು ಮೇಲ್ಗಡೆ ಕವರ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ರಾತ್ರಿ ಇಡೀ ನೆನ್ಕೊಂಡೆ ಅವರು ಪ್ರತಿಭಟನೆನ ಮುಂದುವರ್ಸಿದ್ರು. ಯಾರ ಸಹಾಯನೂ ಬೇಡ, ನಮಗೆ ನಾವೇ ನ್ಯಾಯ ತಗೋತೀವಿ ಅಂತ ಪ್ರತಿಭಟನೆನ ಮುಂದುವರ್ಸಿದ್ರು. यह तस्वीर आप देख सकते हैं कि रांची के जयपाल सिंह स्टेडियम क्या है। आप देखिए, युवा साथी तिरपाल के सहारे अपने आप को इस बारिश में बचाने का प्रयास कर रहे हैं, अपने आप को बारिश से बचाने का प्रयास कर रहे हैं। राज्य सरकार अभी तक इस जगह पे टेंट लगाने की परमिशन नहीं दी है, लेकिन राज्य सरकार के कानों पे अभी तक जू तक नहीं रेंगी है। छात्र पूरे आक्रोश में अरे पेपर लीक की ये सरकार, अरे पूछो ना खाए वाला। ಇಷ್ಟೆಲ್ಲ ಆದ್ಮೇಲೆ ವಿದ್ಯಾರ್ಥಿಗಳ ತಲೆ ಒಳಗೆ ಒಂದು ಥಾಟ್ ಬಂತು, ಅಲ್ಲ CJP ಏನು ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ ಒಳಗೆ ಪ್ರತಿಭಟನೆ ಮಾಡಿದ್ಕ ಇಡೀ ದೇಶದಾದ್ಯಂತ ಜನ ಸಪೋರ್ಟ್ ಮಾಡಿದ್ರು. ಹಿಂಗಾಗಿ ಅಭಿಜಿತ್ ದೀಪ್ಗೆ ಅವ್ರನ್ನ ಕರೆಸಿದ್ರ ಮೇ ಬಿ ನಮಗೂ ನ್ಯಾಯ ಸಿಗಬಹುದು, ನ್ಯಾಷನಲ್ ಟಿವಿಗಳು ನಮ್ಮನ್ನು ತೋರಿಸ್ಬೋದು ಅಂತ ಪಾಪ ವಿಡಿಯೋ ಕಾಲ್ ಮಾಡಿದ್ರು. ವಿಡಿಯೋ ಕಾಲ್ ಮಾಡಿ ಅಭಿಜಿತ್ ದೀಪ್ಗೆ ಅವರ ಬರ್ರಿ ಅಂದ್ರ ಅಭಿಜಿತ್ ದೀಪ್ಗೆ ಏನಂದ್ರ ಗೊತ್ತೇನ್ರಿ? ಕೇಳಿಸ್ಕೊರಿ. सारे स्टूडेंट दिन भर रात भर उसी टेंट के नीचे रहते हैं। यहाँ पे हम लोगों का यूज़ के लिए वॉशरूम तक नहीं है, हम लोग 10 रुपया दे के बाहर वॉशरूम के लिए जाते हैं और यहाँ की गवर्नमेंट कुछ भी नहीं सुनती। हम लोग चाहते हैं सर, आपसे विनती कर रहे हैं प्लीज़ कि आप एक बार आ जाएं। हम लोग कल पूरी कोशिश करेंगे वहाँ आने की। अभी भी टाइफाइड हो रखा है, मैं अभी ಅಬ್ಬಬ್ಬಬ್ಬಬ್ಬಾ, ಅಭಿಜಿತ್ ದೀಪ್ಗೆ ಅವ್ರಿಗೆ ಟೈಫಾಯ್ಡ್ ಆಗೈತಂತ. ಅಯ್ಯಯ್ಯೋ, ಟೈಫಾಯ್ಡ್ ಅಂದ್ರ ಕೊರೋನಾ ಅಷ್ಟು ಕೆಟ್ಟದೇನ್ರಿ? ಬಂದ್ರೆ ಎಲ್ರಿಗೂ ಹರಡುತ್ತೇನ್ರಿ? ಒಂದು ದಿನ ಬಂದು ಮಾತಾಡಕ್ಕೂ ಆಗಂಗಿಲ್ಲ ಅಂತ ಪಾಪ ಅಭಿಜಿತ್ ದೀಪ್ಗೆ ಅವ್ರಿಗೆ ಎದ್ದೊಳಕ್ಕೂ ಆಗಕತ್ತಿಲ್ಲ ಅನ್ಸುತ್ತ. ಬಟ್ ಬೇರೆ ಬೇರೆ ಮೀಡಿಯಾಗಳಿಗೆ ಇಂಟರ್ವ್ಯೂ ಅಂತೂ ಕೊಡ್ಲಿಕ್ಕತ್ತಾರ. ಬರಕ್ಕಾಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋ ಬದಲು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಯಾರ. ಯಾಕ್ರಿ ಅಭಿಜಿತ್ ಅವರ, ನೀವೊಬ್ಬರೇ ಇದ್ದೀರೇನು ನಿಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಒಳಗ? ಇಬ್ಬರು ಸ್ಪೋಕ್ಸ್ ಪರ್ಸನ್ ಇದ್ದಾರ, ಅಶುತೋಷ್ ರಂಕಾ ಇದ್ದಾರ, ಸೌರವ್ ದಾಸ್ ಇದ್ದಾರ. ಅದಷ್ಟೇ ಆಗ್ರಿ, AISA SFI ಅಂತ ಸ್ಟೂಡೆಂಟ್ ಅವರು ನಿಮ್ಮ ಜೊತೆ ಇದ್ದಾರ, ಅಂದ್ರೆ ಸಂಘಟನೆಗಳು ನಿಮ್ಮ ಜೋಡಿ ಇದ್ದಾರ. ಯಾರನ್ನಾದ್ರೂ ಕಳಿಸ್ಬೋದಿತ್ತಲ್ಲ. ನೇರವಾಗಿ ಹೇಳ್ರಿ, ನಮಗ ಕಾಂಗ್ರೆಸ್ ಜೊತೆ ಮೈತ್ರಿ ಇರೋ ಸರ್ಕಾರದ ವಿರುದ್ಧವಾಗಿ ಮಾತಾಡೋಕ್ಕಾಗೋದಿಲ್ಲ ಅಂತ. ಯಾಕಂದ್ರ ಅಟ್ಲೀಸ್ಟ್ ಒಬ್ಬರನ್ನಾದ್ರೂ ನೀವು ಕಳಿಸ್ಬೇಕಿತ್ತು, ನೀವು ಜೆನ್ಯೂನ್ ಆಗಿದ್ರ. ಹೌದಲ್ಲ? ಕಳಿಸಿಲ್ಲ. ಇನ್ನ ಇದೆಲ್ಲ ಒಂದು ಕಡೆ ಇದ್ರ ಜಾರ್ಖಂಡ್ದ CM ಸ್ವತಃ ಅವರೇನೆ ನೀಟ್ ಲೀಕ್ ಆಗಿತ್ತಲ್ರಿ ಪೇಪರು, ಅದ್ರ ವಿರೋಧವಾಗಿ ಮಾತಾಡಿ ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲವನ್ನ ಸೂಚಿಸಿದ್ರು. ಆದ್ರ ತಮ್ಮದೇ ರಾಜ್ಯದಾಗ ಏನಾಗತೈತೆ ಅನ್ನೋದು ಕಾಣುವಲ್ತು ಅನ್ನಿಸ್ತೈತಿ. आज आप देख रहे हैं पूरे देश में बच्चों के भविष्य के साथ किस तरीके से खिलवाड़ हो रहा है, किस तरीके से पेपर लीक हो रहे हैं, किस तरीके से नियुक्तियां लगभग बाधित है. ನೋಡಿದ್ರಲ್ರಿ, ಅಯ್ಯಯ್ಯೋ ಎಷ್ಟು ನೋವುಂಡು ಪಾಪ ಮಾತಾಡ್ಲಿಕ್ಕತ್ತಾರ. ತಮ್ಮದೇ ರಾಜ್ಯದಾಗ ಆಗಕತ್ತಿರೋದನ್ನ ನೋಡ್ಲಿಲ್ಲ. ಅದೊಂದು ಗಾದೆ ಮಾತೈತ್ ನೋಡ್ರಿ, ತಮ್ಮ ತಟ್ಟೆ ಒಳಗೆ ಹೆಗ್ನಾ ಬಿದ್ದಿದ್ರು ಕೂಡ ಪಕ್ಕದರ ತಟ್ಟೆ ಒಳಗಿರುವಂತ ನೊಣಾನೇ ನಮಗ್ ಕಾಣಿಸ್ತೈತಿ. ಹಂಗೆ ಜಾರ್ಖಂಡ್ CMಗೆ ತಮ್ಮ ರಾಜ್ಯದಾಗ ನಡೆದಿರೋದು ಕಾಣಿಸಕತ್ತಿಲ್ಲ ಅನ್ನಿಸ್ತೈತಿ. ಅಥವಾ ರಾಜಕೀಯ ಬೆಳೆ ಬಯಸ್ಕೊಳ್ಳೋದಕ್ಕಾಗಿ ಹಿಂಗೆ ಮಾತಾಡಿದ್ರು ಆ ಟೈಮ್ ಒಳಗೆ ಗೊತ್ತಿಲ್ಲ. ಬಟ್ ನಿಮ್ಮ ರಾಜ್ಯವನ್ನ ನೀವು ಮೊದಲು ಉದ್ಧಾರ ಮಾಡ್ಕೊಡ್ರಿ. ಬೇರೆ ಬೇರೆದನ್ನ ನೋಡ್ಕೊಳಕಂತ ಕೇಂದ್ರ ಸರ್ಕಾರ ಐತಿ, ಬೇರೆ ಬೇರೆ ರಾಜ್ಯದ CMಗಳಿದ್ದಾರ. ಪಾಪ ಅಲ್ಲಿನ ಪ್ರೊಟೆಸ್ಟರ್ಸ್ನ ನೋಡೋಕ್ಕಾಗವಲ್ತು. ಪ್ರತಿಯೊಬ್ಬರಿಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ, ವಾಶ್ರೂಮ್ಗಳ ವ್ಯವಸ್ಥೆ ಇಲ್ಲ, ಕೂತ್ಕೊಳ್ಳೋಕೆ ಜಾಗ ಇದ್ದಿದ್ದನ್ನು ಕೂಡ ತೆಗೆದು ಹಾಕಿದ್ರು, ಟೆಂಟ್ಗಳನ್ನು ತೆಗೆದು ಹಾಕಿದ್ರು. ಆದರೂ ಯಾರು ಕೂಡ ಅವ್ರನ್ನ ನೋಡಿ ಮಾತಾಡ್ಸತ್ತಿಲ್ಲ, ಸಪೋರ್ಟ್ ಮಾಡತ್ತಿಲ್ಲ. ಸೋಷಿಯಲ್ ಮೀಡಿಯಾದಾಗ CJPಗೋಸ್ಕರ ಏನು ಕ್ಯಾಂಪೇನ್ ಆಗಿದ್ವಲ್ಲ ಅಂತ ಒಂದೇ ಒಂದು ಕ್ಯಾಂಪೇನು ಆಗಕತ್ತಿಲ್ಲ. ಜಸ್ಟ್ ಬಿಕಾಸ್ ಕಾಂಗ್ರೆಸ್ ಮೈತ್ರಿ ಜಾರ್ಖಂಡ್ ಒಳಗಿರೋದ್ರಿಂದ. ಅಷ್ಟಕ್ಕೂ ಈ ವಿದ್ಯಾರ್ಥಿಗಳಲ್ಲಿ ಕೇಳ್ತಿರೋದೇನು? ಉಮರ್ ಖಾಲಿದ್ನ ರಿಲೀಸ್ ಮಾಡಿ ಅಂತಾನೂ ಅಲ್ಲ, ಕಾಶ್ಮೀರ್ ಭಾರತದ ಭಾಗ ಅಲ್ಲ ಅಂತಾನೂ ಅಲ್ಲ, ಟೆರರಿಸ್ಟ್ಗಳನ್ನ ರಿಲೀಸ್ ಮಾಡ್ರಿ ಅಂತಾನೂ ಅಲ್ಲ. ಅವರು ಕೇಳ್ತಿರೋದು ಅವರಿಗೆ ಬೇಕಾಗಿರುವ ಹಕ್ಕು ನ್ಯಾಯವನ್ನ. ಜಾರ್ಖಂಡ್ ಒಳಗ ನ್ಯಾಯಯುತವಾಗಿ ಎಕ್ಸಾಮ್ ಕಂಡಕ್ಟ್ ಆಗಲಿ ಅನ್ನೋದು, ಭ್ರಷ್ಟಾಚಾರ ತೊಲಗಲಿ ಅನ್ನೋದು.
ಅರ್ಹರಿಗೆ ಕೆಲಸ ಸಿಗಬೇಕು ಅನ್ನೋದು. ಪಾಪ ಒಂದು ಹುಡುಗಿಗೆ 300 ಅಂಕಕ್ಕೆ 299 ಪಾಯಿಂಟ್ ಸಿಕ್ಕಿತ್ತು, ಆದ್ರೂ ಕೂಡ ಆಕೆ ಸೆಲೆಕ್ಟ್ ಆಗಿಲ್ಲ. ಮಿರಾಕಲ್ ಇದು. ಭ್ರಷ್ಟಾಚಾರ ಹೆಂಗ್ ವರ್ಕ್ ಮಾಡ್ತೈತಿ ಅನ್ನೋದಕ್ಕೆ ಎಕ್ಸಾಂಪಲ್ ಇದು ನಡಿಬಾರ್ದು ಅಂತ ಕೇಳಲಿಕ್ಕತ್ತಾರ. ಅನ್ಯಾಯ ಮಾಡಿ ಭ್ರಷ್ಟಾಚಾರ ಮಾಡಿ ಎಕ್ಸಾಮ್ಗಳನ್ನ ಲೀಕ್ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೇಳಲಿಕ್ಕತ್ತಾರ. ಇದನ್ನ ಕೊಡ್ಸಕ್ ಆಗಾಕತ್ತಿಲ್ಲ ಅಂದ್ರೆ ಜಾರ್ಖಂಡ್ ಒಳಗ ಯಾವ ರೀತಿಯ ಅರಾಜಕತೆ ಮನೆ ಮಾಡೈತೆ ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡ್ರಿ.